ಈಗ 20,530 kg. ಇವ್ರು ಏನ್ ಮಾಡಿದ್ದಾರೆ 6,607 kg 70 kg ಮಾಡಿದ್ದಾರೆ. ಇದಕ್ಕೆ ನಾವು ರೆಡ್ ಹ್ಯಾಂಡ್ ಗಾಡಿ ಇರ್ತಿದೀವಿ ಫಾಲೋ ಅಪ್ ಮಾಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಆನ್ಲೈನ್ ಹರಾಜ್ ಇರೋದು ಮ್ಯಾನ್ಯುವಲ್ ಹರಾಜ್ ಮಾಡಿದ್ದೀರಾ. ಯಾಕೆ ಮಾಡಿದ್ದೀರಾ ಅಂತ ಕೇಳಿದ್ರೆ ಇವರು ಬಹಳ ರೂಡ್ಲಿ ಬಿಹೇವ್ ಮಾಡ್ತಿದ್ದಾರೆ, ಮತ್ತೆ ತೂಕದಲ್ಲಿ ಕದೀತಿದ್ದಾರೆ. ಇವರು ಉಡಾಫೆ ಉತ್ತರ ಕೊಡ್ತಾರೆ. ನಾವು ಸೈಡಿಗೆ ನಿಂತಿದ್ವಿ, ನಾವು ಗಾಡಿ ನೋಡಿಲ್ಲ, ಆ ಕಡೆ ಬೀಲ್ ಹೋಗಿತ್ತು, ಈ ಕಡೆ ಹೋಗಿತ್ತು ಅಂತ. ನಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, GST ಲೈಸೆನ್ಸ್ ಇದೆ, ಅಂಗಡಿ ಲೈಸೆನ್ಸ್ ಇದೆ, ಎಲ್ಲಾ ರೀತಿಯ ದಾಖಲಾತಿಗಳಿದೆ. ನಮಗೆ ಬಿಟ್ಟು ಶಿವಮೊಗ್ಗದವರಿಗೆ ಇವ್ರಿಗೆ ಕೊಟ್ಟರಲ್ಲ ಯಾವ ಅಧಿಕಾರ? ನಾವು ಅಂಗಡಿಗಳಿಗೆ ಕರೆಂಟ್ ಕಟ್ಟಿಲ್ಲ ಅಂದ್ರೆ ಬಂದು ಕರೆಂಟ್ ಕಟ್ ಮಾಡ್ತಾರೆ ಇವರು. ನಾವು ಬಿಲ್ ಕಟ್ಟಿಲ್ಲ ಅಂದ್ರೆ ಫೋರ್ಸ್ ಮಾಡ್ತಾರೆ. ಇವ್ರಿಗೆ ಯಾವ ಆದೇಶದ ಮೇಲೆ ಕೊಟ್ರು ಇವರು? ಮೊನ್ನೆ ಒಂದು ಲೋಡ್ ಹೋಗಿದೆ, ಮೊನ್ನೆ 25 ಟನ್ ಗಾಡಿಗೆ ಅದು 5,000 6,000 ಚಿಲ್ಲರೆ ಮಾಡಿದ್ದಾರೆ. ಗುಜ್ರಿ ವಸ್ತುಗಳನ್ನು ಕದ್ದಿ ತಿಂತಾರಲ್ಲ, ಇದು ನ್ಯಾಯನ? 20,000 kgಗೆ ಇವತ್ತಿನ ಲೆಕ್ಕದಲ್ಲಿ 2.5 ಲಕ್ಷದಿಂದ 2 ಲಕ್ಷ ಆಗುತ್ತೆ. ಸರ್ಕಾರದ ದುಡ್ಡು ವಸ್ತು ಸರ್ಕಾರಕ್ಕೆ ಲಾಭ ಮಾಡ್ತೀವಿ ನಾವು. ಇವ್ರು ಯಾರು ತಗೊಳಕ್ಕೆ ಅಧಿಕಾರ? ಇವ್ರು ಯಾರು ಕೊಟ್ರು ಇವರಿಗೆ? ಎಲ್ಲ ಡೀಟೇಲ್ಸ್ ತಗೊಂಡ್ರೆ ಇದು ಕಮ್ಮಿ ಅಂದ್ರೆ 4ರಿಂದ 4.25 ಲಕ್ಷ ರೂಪಾಯಿ ಗೋಟೆಲ್ಲ ನಡೆದಿದೆ. ಇದೇ ಗಾಡಿ ಮುಂದಿನ ವೇ ಬ್ರಿಡ್ಜ್ ಅಲ್ಲಿ ನಾವು ತೂಕ ಮಾಡಿಸಿದ್ರೆ ಇಲ್ಲಿ ನೋಡಿ ಸರ್, ಇಲ್ಲಿ 20,530 kg ಇದೆ ಸರ್. ಇದು ಇವ್ರು ಏನ್ ಹೇಳ್ತಿದ್ದಾರೆ ಸರ್? 6,670 kg ಕೊಡ್ತಿದ್ದಾರೆ. ಇರೋದು ವೇಟ್ ಇದು ಇಷ್ಟು. ಮೆಸ್ಕಾಂ ಇಲಾಖೆಯ ಕಳ್ಳಾಟ ಬಟ ಬಯಲು. ಜನಸಾಮಾನ್ಯರ ಮುಂದೆ ಬೆತ್ತಲಾದ ಮೆಸ್ಕಾಂ. ಇವರು ಜನಸಾಮಾನ್ಯರ ಜೀವ ಮಾತ್ರ ಹಿಂಡಲ್ಲ, ಸಂಬಳ ಕೊಡೋ ಸರ್ಕಾರಕ್ಕೂ ಮಾಡ್ತಾರೆ ಮಹಾಮೋಸ. ಕಳ್ಳಾಟ ಆಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಮೆಸ್ಕಾಂ. ಚಿಕ್ಕಮಗಳೂರು ಮೆಸ್ಕಾಂ ಪಟಾಲಂ ಸಿಕ್ಕಿಬಿದ್ದಿದೆ ರೋಚಕ. ಭ್ರಷ್ಟರ ಬಂಡವಾಳ ಬಯಲು ಮಾಡಲಿದೆ ಪಬ್ಲಿಕ್ ಇಂಪ್ಯಾಕ್ಟ್. ಮೆಸ್ಕಾಂ ಇಲಾಖೆಯ ಕಳ್ಳಾಟ ಇದೀಗ ಬಟ ಬಯಲಾಗಿದೆ. ಜನಸಾಮಾನ್ಯರ ಮುಂದೆ ಬೆತ್ತಲಾಗಿದೆ ಮೆಸ್ಕಾಂ. ಇವರು ಜನಸಾಮಾನ್ಯರ ಜೀವ ಮಾತ್ರ ಹಿಂಡಲ್ಲ, ಸಂಬಳ ಕೊಡೋ ಸರ್ಕಾರಕ್ಕೂ ಕೂಡ ಮಹಾ ಮೋಸವನ್ನೇ ಮಾಡ್ತಾ ಇದ್ದಾರೆ. ಮೆಸ್ಕಾಂನವರು ಕಳ್ಳಾಟ ಆಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಮೆಸ್ಕಾಂ ಪಟಾಲಂ ಇದೀಗ ಸಿಕ್ಕಿ ಬಿದ್ದಿದೆ ರೋಚಕ. ಈ ಒಂದು ಭ್ರಷ್ಟರ ಬಂಡವಾಳವನ್ನ ಬಯಲು ಮಾಡ್ತಾ ಇದೆ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್. ಚಿಕ್ಕಮಗಳೂರಿನಿಂದ ಶಿವಮೊಗ್ಗಕ್ಕೆ ಪೇಪರ್ ಸಾಗಿಸುವಾಗ ಸಿಕ್ಕಿಬಿದ್ದ ಕಳ್ ಗ್ಯಾಂಗ್. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪಬ್ಲಿಕ್ ಇಂಪ್ಯಾಕ್ಟ್. ಸ್ಥಳೀಯರು ನೀಡಿದ ಮಾಹಿತಿ ಆಧರಿಸಿ ಲಾರಿ ನಿಲ್ಲಿಸಿ ಪರಿಶೀಲನೆ, ಮತ್ತೆ ಲೋಡ್ ತೂಕ ಹಾಕಿಸಿದಾಗ ಹೊರಬಂತು ಸತ್ಯ. ಆ ಲಾರಿಯಲ್ಲಿದ್ದು ಬರೋಬ್ಬರಿ 20,000 kg. ಆದರೆ ಸರ್ಕಾರಕ್ಕೆ ಯಾಮಾರಿಸಲು ತೋರಿಸಿದ್ದು ಕೇವಲ 6,000 kg. ಬರೀ ಒಂದೇ ಒಂದು ಲೋಡ್ನಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ. ಕಳೆದ ಕೆಲ ದಿನಗಳಿಂದ 3-4 ಲೋಡ್ ಸಾಗಾಟ. ಚಿಕ್ಕಮಗಳೂರಿನಿಂದ ಶಿವಮೊಗ್ಗಕ್ಕೆ ಪೇಪರ್ ಸಾಗಿಸುವಾಗ ಕಳ್ಳ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಖಚಿತ ಮಾಹಿತಿ ಮೇರೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ದಾಳಿ ಮಾಡಿದೆ. ಸ್ಥಳೀಯರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ಲಾರಿಯನ್ನ ನಿಲ್ಲಿಸಿ ಪರಿಶೀಲನೆ ಮಾಡಿದಾಗ ಕಳ್ಳಾಟ ಬಯಲಾಗಿದೆ. ಮತ್ತೆ ಲೋಡ್ ಅನ್ನ ತೂಕ ಹಾಕಿಸಿದಾಗ ಅಪ್ಪಟ ಸತ್ಯ ಏನು ಅನ್ನೋದು ಹೊರಬಿದ್ದಿದೆ. ಲಾರಿಯಲ್ಲಿದ್ದು ಬರೋಬ್ಬರಿ 20,000 kg. ಆದ್ರೆ ಸರ್ಕಾರಕ್ಕೆ ಯಾಮಾರಿಸಲು ಅವರು ತೋರಿಸಿದ್ದು ದಾಖಲೆ ಕೇವಲ 6,000 kg. ಬರೀ ಒಂದೇ ಒಂದು ಲೋಡ್ನಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಲಾಗಿದೆ. ಕಳೆದ ಕೆಲ ದಿನಗಳಿಂದ 3-4 ಲೋಡ್ ಇದೇ ರೀತಿ ಸಾಗಾಟ ಆಗಿದೆ. ಹಾಗಾದ್ರೆ ಅವ್ರು ಎಷ್ಟು ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಅನ್ನೋದನ್ನ ನೀವೇ ಲೆಕ್ಕಾಚಾರ ಹಾಕಿ. ಇದು ಸರ್ಕಾರದ್ದು ಗೆಜೆಟ್ ಪೇಪರ್ಗಳು, ಸರ್ಕಾರಕ್ಕೆ ಬರುವಂಥ ದಾಖಲಾತಿ ವಸ್ತುಗಳು. ಇವ್ರು ಏನು ಮಾಡಿದ್ದಾರೆ? ವಿತೌಟ್ ಟೆಂಡರ್, ವಿತೌಟ್ ಪರ್ಮಿಷನ್ ಹರಾಜು ಹಾಕಿದ್ದಾರೆ. ನಾವು ಕೇಳಿದರೆ ನಮಗೆ ಫೋರ್ಸ್ಫುಲ್ಲಿ ರೂಡ್ಲಿ ಬಿಹೇವ್ ಮಾಡ್ತಿದ್ದಾರೆ. ಮತ್ತು 20,530 kg ಪೇಪರ್ ಇದೆ, kg ಲೆಕ್ಕದಲ್ಲಿ, ಕಿಲೋಗ್ರಾಮ್ಸಲ್ಲಿ. ಇವ್ರು ಏನು ಮಾಡಿದ್ದಾರೆ? ಫಸ್ಟ್ ತೂಕ ಇಲ್ಲಿ ಬಂದು 6,670 kg ಅಡ್ಜಸ್ಟ್ ಮಾಡಿದ್ದಾರೆ. 20,530 kg. ಇವ್ರು ಏನು ಮಾಡಿದ್ದಾರೆ? 6,607 kg 70 kg ಮಾಡಿದ್ದಾರೆ. ಇದಕ್ಕೆ ನಾವು ರೆಡ್ ಹ್ಯಾಂಡಾಗಿ ಗಾಡಿ ಇರ್ತಿದ್ದೀವಿ ಫಾಲೋ ಅಪ್ ಮಾಡಿ. ನಾವು ರೆಡ್ ಹ್ಯಾಂಡಾಗಿ
ಇದ್ರ ಜೊತೆ ಹಿಡ್ದಿದ್ದೀವಿ, ಕೇಳಿದ್ದೀವಿ. ಕೇಳಕ್ಕೋಸ್ಕರ ಇವರು ಬಹಳ ರೂಡ್ಲಿ ಬಿಹೇವ್ ಮಾಡ್ತಿದ್ದಾರೆ, ಬಟ್ ರೆಸ್ಪಾನ್ಸ್ ಮಾಡ್ತಿಲ್ಲ. 12 ಗಂಟೆಯಿಂದ ಸತಾಯಿಸ್ತಿದ್ದಾರೆ. 12 ಗಂಟೆಯಿಂದ ಇದು ನಮ್ ತೂಕ ಸಮೇತ ಗಾಡಿ ಹಿಡ್ದಿದ್ದೀವಿ. 20,530 kg ಇದೆ. ಇವರು ಮೆಸ್ಕಾಂ ಅಧಿಕಾರಿಗಳು. ಇದರಲ್ಲಿ ಗೆಜೆಟ್ ಪೇಪರ್ಗಳಿದ್ದಾವೆ. ಇದು ಪೇಪರ್ ಹರಾಜು ಮಾಡಬೇಕಂದ್ರೆ 18% GST ತಗೊಳ್ಬೇಕು, ಸರ್ಕಾರದಿಂದ ಆದೇಶ ತಗೊಳ್ಬೇಕು, ಇವ್ರ ಆಫೀಸಿಂದ ಆರ್ಡರ್ಸ್ ಪಾಸ್ ಮಾಡಬೇಕು. ನೋಟಿಫಿಕೇಶನ್ ನಮ್ಗೆ ಕೇಳಿದ್ವಿ, ಪೇಪರ್ ಸ್ಟೇಟ್ಮೆಂಟ್ ಹಾಕಬೇಕು. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆನ್ಲೈನ್ ಹರಾಜು ಇರೋದು ಮ್ಯಾನ್ಯುವಲ್ ಹರಾಜು ಮಾಡಿದ್ದೀರಾ. ಯಾಕೆ ಮಾಡಿದ್ದೀರಾ ಅಂತ ಕೇಳಿದ್ರೆ ಇವರು ಭಾಳ ರೂಡ್ಲಿ ಬಿಹೇವ್ ಮಾಡ್ತಿದ್ದಾರೆ. ನಾವು ಕೇಳೋ ಅಧಿಕಾರ ಇಲ್ಲ. ನೀವು ಗಾಡಿ ಯಾಕೆ ಇಳಿತಿದ್ದೀರಾ, ನಮಗೆ ಯಾಕೆ ಕೇಳ್ತಿದ್ದೀರಾ, ಕೇಳ್ಕೊಳ್ಳಿ ಹೋಗಿ. ಇವಾಗ ಕೇಳ್ತಿರೋದು 12 ಗಂಟೆಯಿಂದ ಇವರು ಮೇಡಮ್ ಅವರು ಅಧಿಕಾರಿಗಳು ಬರ್ತಿದ್ದಾರೆ ಅಂತ ಇವರು ಪ್ಲಸ್ ಇನ್ನೊಬ್ಬರು ನಮಗೆ 12 ಗಂಟೆಯಿಂದ ಕಾಜಿಸ್ತಿದ್ದಾರೆ. ಇಲ್ಲೇ ನಾವು ಬಂದು ಕೇಳಿದ್ರೆ ಉತ್ತರ ಕೊಡ್ತಿಲ್ಲ. ಮತ್ತು ತೂಕದಲ್ಲಿ ಕದೀತಿದ್ದಾರೆ. ತೂಕದಲ್ಲಿ ಕದ್ದಿ ನಾವು ಅದಕ್ಕಿಂತ 15,000 kg ಡಿಫ್ರೆನ್ಸ್ ಬರ್ತಿದೆ. 15,000 kg ಹೆಚ್ಚು ಕಡಿಮೆ. ಇವರು ಉಡಾಫೆ ಉತ್ತರ ಕೊಡ್ತಾರೆ. ನಾವು ಸೈಡಿಗೆ ನಿಂತಿದ್ವಿ, ನಾವು ಗಾಡಿ ನೋಡಿಲ್ಲ, ಆ ಕಡೆ ವೀಲ್ ಹೋಗಿತ್ತು, ಈ ಕಡೆ ಹೋಗಿತ್ತು ಅಂತ. ಆಫೀಸರ್ 2 ಜನ ಬಂದಿದ್ದಾರೆ ತೂಕ ನೋಡ್ಕೊಳ್ಳಿಕ್ಕೆ. ಇದಕ್ಕೆ ಇವ್ರು ಕಟ್ಟಿರೋ ವ್ಯಾಲ್ಯೂಕ್ಕಿಂತ 10 ರೂಪಾಯಿ ಜಾಸ್ತಿ ನಾವು ತಗೊಳ್ಳಿಕ್ಕೆ ಇವಾಗ ಸಿದ್ಧ. ನಮಗೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, GST ಲೈಸೆನ್ಸ್ ಇದೆ, ಅಂಗಡಿ ಲೈಸೆನ್ಸ್ ಇದೆ, ಎಲ್ಲ ರೀತಿಯ ದಾಖಲಾತಿಗಳಿದೆ. ನಮಗೆ ಬಿಟ್ಟು ಶಿವಮೊಗ್ಗದವರಿಗೆ ಇವ್ರಿಗೆ ಕೊಟ್ಟರಲ್ಲ ಯಾವ ಅಧಿಕಾರ? ಕೊಳ್ಳಿ ಇವರು KGಗೆ 1 ರೂಪಾಯಿ ಹಾಕಿದ್ದಾರೆ, KGಗೆ 2 ರೂಪಾಯಿ ಹಾಕಿದ್ದಾರೆ. KG 10 ರೂಪಾಯಿ ತಗೊಳ್ಳಿಕ್ಕೆ ನಾವು ಸಿದ್ಧ. ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ತಾರೆ, ನಮ್ಮ ಹತ್ರ ತೆರಿಗೆ ತಗೊಳ್ತಾರೆ, ನಮ್ಮ ಹತ್ರ ಲೈಸೆನ್ಸ್ ರಿಮೂವ್ ಮಾಡ್ಕೊಳ್ತಾರೆ. ನಾವು ಅಂಗಡಿಗಳಿಗೆ ಕರೆಂಟ್ ಕಟ್ಟಿಲ್ಲ ಅಂದರೆ ಬಂದು ಕರೆಂಟ್ ಕಟ್ ಮಾಡ್ತಾರೆ ಇವರು. ನಾವು ಬಿಲ್ ಕಟ್ಟಿಲ್ಲ ಅಂದರೆ ಫೋರ್ಸ್ ಮಾಡ್ತಾರೆ. ಇವ್ರಿಗೆ ಯಾವ ಆದೇಶದ ಮೇಲೆ ಕೊಟ್ಟರು ಇವರು? ನಾವು ಚಿಕ್ಕಮಂಗ್ಳೂರು ಲೋಕಲ್ ಅವರು, ಶಿವಮೊಗ್ಗದವ್ರು ಕೊಟ್ಟಿದ್ದಾರೆ. ಚಿಕ್ಕಮಂಗ್ಳೂರು ಮೆಸ್ಕಾಂ ಅಧಿಕಾರಿಗಳು ಸರ್ಕಾರಿ ರೀತಿಯಲ್ಲಿ ಕಾನೂನುಬದ್ಧವಾಗಿ ಶಿವಮೊಗ್ಗದವ್ರಿಗೆ ಕೊಳ್ಳಿ, ಬೆಂಗಳೂರವ್ರಿಗೆ ಕೊಳ್ಳಿ, ನಮಗೂ ಕೊಟ್ಟು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಚಾನ್ಸ್. ಮೊನ್ನೆ 1 ಲೋಡ್ ಹೋಗಿದೆ. ಮೊನ್ನೆ 28 ಟನ್ ಗಾಡಿಗೆ ಅದು 5,000 6,000 ಚಿಲ್ಲರೆ ಮಾಡಿದ್ದಾರೆ. ಅದರಿಂದ ಎಲ್ಲ ದಾಖಲಾತಿಗಳಿದ್ದಾವೆ. ಎಲ್ಲ ದಾಖಲಾತಿ ಸೇಮ್ ಈ ಥರದೇ ಮಾಡಿದ್ದಾವೆ. ತೂಕ ಮಾಡಿರೋ ವಿತ್ ವಿಡಿಯೋ ಸಮೇತ ಇದೆ, ವಿತ್ ವಿಡಿಯೋ. ಮತ್ತೆ ಇನ್ನೊಬ್ರು ಆಫೀಸರ್ ಇವ್ರು ಬರ್ತಾರೆ, ಫೋರ್ಸ್ಫುಲ್ಲಿ ನಮಗೆ ಹೇಳ್ತಾರೆ, ನೀವು ಕೇಳಂಗಿಲ್ಲ, ನೀವು ಯಾಕೆ ಕೇಳ್ತೀರಾ, ನೀವು ಯಾರು, ಅವ್ರಿಗೆ ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಆಸ್ ಅ ಪಬ್ಲಿಕ್ ಆಗಿ ನಾವು ಕೇಳಬಾರ್ದ? ಸರ್ಕಾರದ ವಸ್ತು, ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ವ್ಯವಹಾರಸ್ಥರು, ನಾವು ಗುಜರಿ ವ್ಯವಹಾರ ಮಾಡೋರು, ನಮ್ದು ಎಲ್ಲ ಅಂಗಡಿಗಳಿಂದ ಲೈಸೆನ್ಸ್ ಇದೆ. ನಮ್ಮ ಅಧ್ಯಕ್ಷರು ಇವ್ರು ಕೇಳಿದಾಗ ದಬ್ಬಾಳಿಕೆ ಮಾಡ್ತಿದ್ದಾರೆ. ಕಾನೂನುಬದ್ಧವಾಗಿ ಇದು ಏನಂತ ಪರಿಗಣಿಸ್ಬೇಕು ನೀವು. ಮತ್ತೆ ಇದು ಗುಜ್ರಿ ವಸ್ತುಗಳಲ್ಲೂ ಕದ್ದಿ ತಿಂತಾರಲ್ಲ, ಇದು ನ್ಯಾಯನ? ನಮಗೆ ಓದಕ್ ಬರಲ್ಲ. ಓದೋರು ಬರ್ದೋರು ಇದ್ರ ಬಗ್ಗೆ ಗಮನ ಮಾಡಬೇಕು. ಸರ್ಕಾರದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ ಹೈಕೋರ್ಟ್ ತನಕ ಹೋಗಿ ಪೇಪರ್ ತುಂಬಿದ್ದೀವಿ ನಾವು. ಹೈಕೋರ್ಟ್ ತನಕ ಆರ್ಡರ್ಸ್ ಇದೆ ನಮ್ಮ ತವ. ಪೊಲೀಸ್ ಸ್ಟೇಷನ್, DC ಆಫೀಸ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ದೊಡ್ಡ ಆಸ್ಪತ್ರೆ, ಸಣ್ಣ ಆಸ್ಪತ್ರೆ, ಎಲ್ಲ ಡಿಪಾರ್ಟ್ಮೆಂಟ್, PWD, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಲ್ಲ ತಗೊಂಡು ಬಂದು ತುಂಬಿದ್ದೀವಿ. ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಚಿಕ್ಕಮಂಗ್ಳೂರು ಲೋಕಲ್ ಅವ್ರಿಗೆ ಇವ್ರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೊಟ್ಟಿರಲ್ಲ. ಯಾವ ಬೇಸಿಕ್ ಮೇಲೆ, ಯಾವ ಆರ್ಡ್ರಸ್ ಮೇಲೆ ಇವ್ರು ಹರಾಜು ಮಾಡಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ? ಒಂದು ಪೇಪರ್ ಸ್ಟೇಟ್ಮೆಂಟ್ ಹಾಕಿಲ್ಲ. ಹೆಂಗೆ ಕೊಟ್ಟಿದ್ದಾರೆ ಕೇಳಿದರೆ ದಬ್ಬಾಳಿಕೆ ಮಾಡ್ತಾರೆ. ನಾವು 110 ಚಾನಲ್ ಡೈಲಿ ಉತ್ತರ ಕೊಡ್ತೀವಿ, ಇದೇನು ದೊಡ್ಡದಿಲ್ಲ ಅಂತಾರೆ. ಯಾವ ಬೇಸಿಕ್ ಮೇಲೆ ಹರಾಜು ಮಾಡಿದ್ದಾರೆ ಇವರು? 20,000 kgಗೆ ಇವತ್ತಿನ ಲೆಕ್ಕದಲ್ಲಿ 2.5 ಲಕ್ಷದಿಂದ 2 ಲಕ್ಷ ಆಗುತ್ತೆ. ಇವರು 1,000 kgಗೆ 2,000 ರೂಪಾಯಿ ಆಗಿದೆ. KG 2 ರೂಪೀಸ್ ಆಗಿದ್ದಾರೆ. 10 ರೂಪಾಯಿಂದ 12 ರೂಪಾಯಿ ಪರ್ ಕಿಲೋ ತಗೊಳ್ಳಕ್ಕೆ ನಾವು ಸಿದ್ಧ. ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ನಾವು ತಗೊಳ್ತಿದ್ವಿ. ಸರ್ಕಾರಕ್ಕೆ ಲಾಭ ಆಗುತ್ತೆ. ಸರ್ಕಾರದ ದುಡ್ಡು ವಸ್ತು ಸರ್ಕಾರಕ್ಕೆ ಲಾಭ ಮಾಡ್ತೀವಿ ನಾವು. ಇವ್ರು ಯಾರು ತಗೊಳ್ಳಕ್ಕೆ? ಇವ್ರು ಯಾರು ಪೇಪರ್ ನೋಟಿಫಿಕೇಶನ್ ಮಾಡ್ದಂಗೆ ಹರಾಜು ಮಾಡ್ಲಿಕ್ಕೆ ಇವ್ರು ಯಾರು? ಅಧಿಕಾರ ಇವ್ರು ಯಾರು ಕೊಟ್ರು ಇವರಿಗೆ? 15 ನೀವು ಲೆಕ್ಕ ಹಾಕಿ. ನಿನ್ನೆ ಹೋಗಿದೆ, ನಿನ್ನೆ ಗಾಡಿ ನಂಬರ್ ತಗೊಳ್ಬೇಕು, ಎಲ್ಲ ಡೀಟೇಲ್ಸ್ ತಗೊಂಡ್ರೆ ಇದು ಕಮ್ಮಿ ಅಂದರೆ 4ರಿಂದ 4.25 ಲಕ್ಷ ರೂಪಾಯಿ ಗೋಟಾಲ ನಡೆದಿದೆ. ಪರಿಶೀಲನೆ ಮಾಡಿ, ಪರಿಶೀಲನೆ ವಿತ್ ಪ್ರೂಫ್ ಸಮೇತ ಇದೆ. ಉಡಾಫೆ ಉತ್ತರ ಕೊಡ್ತಿದ್ದಾರೆ ಅವರು. ಇಲ್ಲ, ನಾವು ಗಾಡಿ ತೂಕ ಮಾಡಲಿಕ್ಕೆ ಸರ್ಕಾರಿ ಕಚೇರಿಯಿಂದ 2 ಜನ ಬಂದಿದ್ದಾರೆ. ಅವ್ರ ಕೆಲಸ ಏನು ಸರ್? ಗಾಡಿ ತೂಕ ನೋಡ್ಕೊಬೇಕು, ಗಾಡಿ ಹಿಂದೆ ನೋಡ್ಕೊಬೇಕು, ಬಿಲ್ ತೆಗಿಸ್ಬೇಕು. ಗಾಡಿ ನಾವು ತೂಕ ನೋಡ್ದಂಗೆ ಬಿಲ್ ಹೆಂಗೆ ಸರ್ ತೆಗಿಸ್ಬಿಟ್ರು ಇವರು? ಇಲ್ಲಿದೆ ನೋಡಿ ಸರ್, ಇಲ್ಲಿದೆ ನೋಡಿ ಸರ್, ಇಲ್ಲಿ 6,670 kg ಹೆಂಗೆ ಸರ್ ತೆಗಿಸ್ಬಿಟ್ರು ಬಿಲ್ಲು? ನಾವು ಕೇಳಿದ್ರೆ ಎಲ್ಲ ಪಕ್ಕ ಇದೆ ರೀ, ಎಲ್ಲ ಪಕ್ಕ ರೀ ಸರ್ಕಾರದ್ದು ಅಂತಾರೆ. ಇದೇ ಗಾಡಿ ಮುಂದಿನ ವೇ ಬ್ರಿಡ್ಜ್ ಅಲ್ಲಿ ನಾವು ತೂಕ ಮಾಡಿಸಿದ್ರೆ ಇಲ್ಲಿ ನೋಡಿ ಸರ್, ಇಲ್ಲಿ
20,530 kg ಇದೆ ಸರ್ ಇದು. ಇವ್ರು ಏನ್ ಹೇಳ್ತಿದ್ದಾರೆ ಸರ್, 6,670 kg ಕೊಡ್ತಿದ್ದಾರೆ. ಇದ್ರದ್ದು ವೇಟ್ ಇದು ಇಷ್ಟು. ಹೆಂಗ್ ಸರ್ ಕೊಟ್ರು? ನಾವು ಮಾಡಿಸಿದ್ದು ಮುಂದೆನೆ ವಿತ್ ವಿಡಿಯೋ ಸಮೇತ ಮಾಡಿಸಿ. ಆ ಅಧಿಕಾರಿಗಳಿದ್ರು, ಮೇಡಮ್ ಇದ್ರು, ಅವ್ರಿದ್ರು ಹೇಳಿದ್ರೆ ಏನು ಹೇಳ್ಬೇಡಿ ಏನಾದ್ರು ಮಾಡೋಣ ಅಂತ. ಇದು ಎಲ್ಲಿ ತನಕ ಸರಿ ಸರ್? ನಮಗೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡಿ ಸರ್. ಇದು ಸ್ವಲ್ಪ ನ್ಯಾಯ ಕೊಡಿ ಸರ್. ದಯವಿಟ್ಟು ಇದನ್ನ ಮಾಧ್ಯಮದವ್ರಿಗೆ ಹೇಳೋದು, ಈ ವಿಷಯನ ದಯವಿಟ್ಟು ನೀವು ಪಬ್ಲಿಕ್ಗೆ ತೋರಿಸ್ಬೇಕು. ಯಾಕಂದ್ರೆ ಇಲ್ಲಿ ನಾವು ತುಂಬಾ ಆಗ್ತೈತೆ ಇದು ಮೋಸ. ಇದು ನಾವು ತುಂಬಾ ಇಲ್ಲಿ ನೋಡಿ, ಇದು ನಾವು ಹಿಡ್ದಿದ್ದೀವಿ ಇವರಿಗೆ. ಇದು 5 ಲಕ್ಷದ್ದು ಘೋಟಾಲ ಮಾಡಿದ್ದಾರೆ ಇವರು. ಇದರಲ್ಲಿ ಯಾರು ಫೋಟೋನೇ ಇದೆ ನೋಡಿ. ಬನ್ನಿ ಸರ್, ಗಾಡಿ ಸಮೇತ ಹಿಡಿದು ನಿಲ್ಸಿದೀವಿ ನಾವು ಸರ್. ಇದು ಪಬ್ಲಿಕ್ ಬನ್ನಿ ಸರ್, ತಡೀರಿ ಸರ್. 2 ಲಕ್ಷ ಮೋಸ ಒಂದೊಂದು ಗಾಡಿಗೆ. ಯಾಕೆ ಸುಮ್ಮನೆ ಇರೋದಿಲ್ಲ? ಐಡಿಯಾ ಇದೆ, ಹೇಳ್ಬೋದು. ಏನ್ ಹೇಳ್ತಾ ಇದ್ದಾನೆ ಅವಾಗ್ಲಿಂದ? ಏನು ಅಂತ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಬೆಲೆ ಕೊಡ್ತೀವಿ. ನಾವು ಪಬ್ಲಿಕ್ ಕೇಳಂಗಿಲ್ಲ. ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು. ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ. ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ. ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು. ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ. ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ.com ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು 8147287998 ಈ ನಂಬರ್ಗೆ ಕರೆ ಮಾಡಬಹುದು. ಅಥವಾ ಸನಾತನಿ.com ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದಲೂ ನೀವು ಖರೀದಿಸಬಹುದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.